ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಪಿಡಿ ಚೀಟಿ ಸಿಗದೆ ಪರದಾಟ. ಗಂಟೆಗಟ್ಟಲೆ ಚೀಟಿಗಾಗಿ ಕಾದು ಕಾದು ಸುಸ್ತಾದ ಮಹಿಳೆಯರು, ಮಕ್ಕಳು. ಎಸ್ ವೀಕ್ಷಕರೇ, ಶಿರಾನಗರದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಯನ್ನು ಅಲ್ಲಿನ ಜನರು ಎದುರಿಸುತ್ತಿದ್ದಾರೆ. ಇಂತಹ ದುರಂತ ಸಮಸ್ಯೆಗಳ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಇತ್ತ ಆಸ್ಪತ್ರೆಗಳನ್ನ ಹೈಟೆಕ್ ಮಾಡಿ ಜನರಿಗೆ ಸೇವೆ ಕೊಡಲು ತಾಲೂಕು ಆಡಳಿತ ನಿರ್ಧರಿಸಿತ್ತು. ಅದರಂತೆ 100 ಹಾಸಿಗೆಯುಳ್ಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಒತ್ತನ್ನ ನೀಡಿತ್ತು. ಆದ್ರೆ ಇಂದಿಗೂ ಕೂಡ ಪ್ರತಿನಿತ್ಯ ಮಹಿಳೆಯರು, ಮಕ್ಕಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಪಿಡಿಯಲ್ಲಿ ಚೀಟಿ ಸಿಗದೆ ಮಹಿಳೆಯರು ಗಂಟೆಗಟ್ಟಲೆ ಕಾದು ಕಾದು ಸುಸ್ತಾದ ಘಟನೆ ನಡೆಯಿತು. ಹೌದು, ಬೆಳಗ್ಗೆಯಿಂದ ಮಹಿಳೆಯರು ತಾವು ಮತ್ತು ತಮ್ಮ ಮಕ್ಕಳ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಕೊಡಿಸುವ ಉದ್ದೇಶದಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದ್ರು. ಆದ್ರೆ ಒಂದು ಚೀಟಿಗಾಗಿ ಕಾದು ಕಾದು ಸುಸ್ತಾದ್ರು. ಸಿಬ್ಬಂದಿಗಳನ್ನ ಮಹಿಳೆಯರು ಯಾಕಿಷ್ಟು ತಡ ಎಂದು ಕೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಎನ್ನುತ್ತಿದ್ದರು. ವಿಷಯ ತಿಳಿದ ನಿಮ್ಮ ಪ್ರಜಾಶಕ್ತಿ ಟಿವಿ ಅಲ್ಲಿಗೆ ಧಾವಿಸಿತು. ಈ ವೇಳೆ ಸಿಬ್ಬಂದಿಗಳನ್ನ ಜನರು ಗಂಟೆಗಟ್ಟಲೆ ಕಾಯುತ್ತಿದ್ದಾರೆ. ಏನಾಯ್ತು, ಒಪಿಡಿ ಚೀಟಿ ಯಾಕೆ ಕೊಡ್ತಾ ಇಲ್ಲ ಎಂದು ಪ್ರಶ್ನೆ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿಗಳು ದರ್ಪದ ಮಾತುಗಳನ್ನ ಆಡಿದ್ದಾರೆ. ತದನಂತರ, ಸರ್ ನೀವೇ ನೋಡ್ತಿದ್ದೀರಲ್ಲ, ಸರ್ವರ್ ಪ್ರಾಬ್ಲಮ್ ಇದೆ ಎಂದು ಹೇಳ್ತಾ ಇದ್ದೀವಿ, ನೀವೇ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂದು ಸಮಾಧಾನ ಪಡಿಸಲು ಮುಂದಾದ್ರು. ಇನ್ನು ಈ ಒಪಿಡಿ ಚೀಟಿ ವಿಚಾರವಾಗಿ ಅಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಡಿ.ಎಂ. ಗೌಡರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗಿತ್ತು. ಸರ್, ನಮ್ಮಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿದೆ. ಶಿರಾ ತಾಲೂಕಿನಲ್ಲಿ ಮಾರಕ ರೋಗಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಕ್ಕಳು ಮತ್ತು ಮಹಿಳೆಯರು ಹೆಚ್ಚಾಗಿ ಬರ್ತಿದ್ದಾರೆ. ಆದ್ರೆ ಇಂದು ಆಸ್ಪತ್ರೆಯಲ್ಲಿ ಚೀಟಿ ಕೊಡುವ ವೇಳೆ ಸರ್ವರ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅಂತ ತಿಳಿಸಿದ್ರು. ಹೀಗೆ ಕಳೆದ 2 ವಾರಗಳಿಂದ ಸಾರ್ವಜನಿಕರಲ್ಲಿ ಸಾಂಕ್ರಾಮಿಕ ರೋಗಗಳ ವೈರಲ್ ಇನ್ಫೆಕ್ಷನ್ ಆಗಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಸೋಂಕು ಹೆಚ್ಚಾಗಿ ಆಸ್ಪತ್ರೆಗೆ ಬರ್ತಕ್ಕಂಥ ಮಕ್ಕಳು ಮತ್ತು ಮಧ್ಯವಯಸ್ಕರು ಅಲ್ಲಿ ಉಸಿರಾಟದ ಸೋಂಕು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಮಾಮೂಲಿಗಿಂತ ದುಪ್ಪಟ್ಟು ಸಂಖ್ಯೆಯ ಹೊರ ರೋಗಿಗಳು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಇದಕ್ಕೆ ಸುಮಾರು ರೀತಿಯಂಥ ಎಲ್ಲ ತಯಾರಿಗಳನ್ನು ನಾವು ಆಸ್ಪತ್ರೆಯಲ್ಲಿ ಮಾಡಿ ಅವರಿಗೆ ಚಿಕಿತ್ಸಾ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದೀವಿ. ಆದರೆ ಈ ದಿವಸ ಒಂದಿಷ್ಟು BSNL ಇಂಟರ್ನೆಟ್ ಸರ್ವರ್ ಸಮಸ್ಯೆಯಾಗಿ ಒಪಿಡಿ ಚೀಟಿನಲ್ಲಿ ನಾವು ಮ್ಯಾನ್ಯಲ್ ಮೋಡಲ್ಲಿ ಒಪಿಡಿ ಚೀಟಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಡಿಜಿಟಲ್ ಒಪಿಡಿ ಚೀಟಿಗಳು ಬೆಳಗ್ಗೆಯಿಂದ ಆಗಿರಲಿಲ್ಲ. ಈಗ ಸರ್ವರ್ನ BSNLನ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಮತ್ತೆ BSNL ಸಂಪರ್ಕವನ್ನು, ಇಂಟರ್ನೆಟ್ ಸಂಪರ್ಕವನ್ನು ಮರುಸ್ಥಾಪನೆ ಮಾಡಿರೋದ್ರಿಂದ ಡಿಜಿಟಲ್ ಮೋಡಲ್ಲಿ ಒಪಿಡಿ ಚೀಟಿಗಳ ವಿತರಣೆ ಈ ಹಾಸ್ಪಿಟಲ್ ತಂತ್ರಾಂಶದಲ್ಲಿ ಒಪಿಡಿ ಚೀಟಿಗಳ ವಿತರಣೆ ಆಗ್ತಾ ಇದೆ. ಹಾಗಾಗಿ ಬೆಳಗ್ಗೆಯಿಂದ ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದು ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ ಹೊರರೋಗಿಗಳು ಬಂದಿದ್ದರಿಂದ ಅಲ್ಲಿ ಹೊರರೋಗಿ ವಿಭಾಗದಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು. ಜನದಟ್ಟಣೆ ಜಾಸ್ತಿ ಆಗಿದೆ. ಅದನ್ನು ಸರಿಪಡಿಸಿ ಈಗ ಎಲ್ಲರಿಗೂ ಸಹಿತ ಚಿಕಿತ್ಸೆ ವ್ಯವಸ್ಥೆ. ಪಕ್ಕದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇದೆ, ಅಲ್ಲಿ ಇದು ಅಲ್ಲೂ ಹೋಗ್ತಾರ ಜನ ಅಥವಾ ಇಲ್ಲಿ ಬರೀ? ಇಲ್ಲಿ ಚಿಕ್ಕ ಮಕ್ಕಳು ಮತ್ತೆ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ವೈರಲ್ ಫೀವರ್ ಆಗ್ತಾ ಇರೋದು ಜಾಸ್ತಿ ಗರ್ಭಿಣಿಯರು, ಮಕ್ಕಳಲ್ಲಿ ಜಾಸ್ತಿ ಮಧ್ಯ ವಯಸ್ಕರಲ್ಲೂ ಆಗ್ತಾ ಇದೆ. ಆದರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆಗಡಿ, ಕೆಮ್ಮು, ಜ್ವರದಿಂದ ಬಳಲ್ತಾ ಇರೋದು ಬಹಳ ಜನ ಬರ್ತಾರೆ. ಹೀಗಾಗಿ ಅವರಿಗೆ ಮೊದಲು 120-130 ಜನ ಬರ್ತಿದ್ರು, ಇವತ್ತು 250 ಜನ ಬರ್ತಿದ್ದಾರೆ ಒಪಿಡಿ. ಬರೀ ಮಕ್ಕಳು, ಚಿಕ್ಕ ಮಕ್ಕಳೇ. ಇವನು ಅಷ್ಟೇ, ಗರ್ಭಿಣಿ ಮಹಿಳೆಯರಿಗೂ ಅವ್ರಿಗೂ ಸಹಿತ ಮೊದಲು 120-130 ಜನ ಬರ್ತಿದ್ರು, ಇವತ್ತು 200 ಜನರಿಗೂ ಒಪಿಡಿ ಬರ್ತಾರೆ. ಸುಮಾರು 450-500 ಒಪಿಡಿಗಳು. ನಾವು 300 ಆಗ್ತಿತ್ತು ಒಪಿಡಿ, ಇವತ್ತು 500 ಆಗ್ತಾ ಇದೆ. ಕಳೆದ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಿಂದ ತಾತ್ಕಾಲಿಕವಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಅದಕ್ಕೆ ಚಿಕಿತ್ಸಾ ವ್ಯವಸ್ಥೆ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಒಟ್ನಲ್ಲಿ ಮಾರಕ ರೋಗಗಳು ಹೆಚ್ಚಾಗುತ್ತಿವೆ ಎಂದು ತಿಳಿದಿದ್ರೂ ಕೂಡ ಜನರು ಸಮಸ್ಯೆ ಬಗೆಹರಿಸಲು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ.
ಇನ್ನು ಈ ಬಗ್ಗೆ ತಾಯಂದಿರು ಹಾಗೂ ಮಕ್ಕಳನ್ನ ಗಂಟೆಗಟ್ಟಲೆ ಕಾಯಿಸುವುದು ಎಷ್ಟು ಸರಿ? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಪರಿಹರಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.